ಶ್ರೀ ಶ್ರೀನಿವಾಸ ವೇದಾಂತಿಯೋ ಅಷ್ಟೋತ್ತರಮಾರ್ಗಂ ಸಂಖ್ಯಾಮಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಶ್ರೀಕಾಂತಾಯ ಕಲ್ಯಾಣದೇ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಾಶಾಸನಪರೈಃ ಪದಾಚಾರ್ಯ ಗೌತಮೈಃ ಸರ್ವೇಕ್ಷ ಮೂರ್ವೇದಾಚಾರ್ಯೈಃ ಸಕೃತಾಯಾಸ್ತು ಮಂಗಳಂ. ಸ್ವಾಮಿ ಕ್ಷೇತ್ರಂ ಶ್ರೀನಿವಾಸ ಕ್ಷೇತ್ರಂ. ಶ್ರೀ ಶ್ರೀನಿವಾಸ ದೇವರು ಬಲಗೈನಲ್ಲಿ ಚಕ್ರಾಸ್ತ್ರಂ, ಎಡಗೈನಲ್ಲಿ ಶಂಖಾಸ್ತ್ರಂ, ಬಲಗೈನಲ್ಲಿ ವರದಾಸ್ತ್ರಂ, ಗಡಿಯಸ್ತ್ರಂ ಸ್ವಾಮಿವಾದ. ಸ್ವಾಮಿಯವರ ಪ್ರತಿಷ್ಠೆಯಾಗಿ 1500 ವರ್ಷಗಳಾಗಿದೆ. ಸ್ವಾಮಿಯವರ ಕ್ಷೇತ್ರದಲ್ಲಿ ಋಷಿಮುನಿಗಳಿಗೆ ಹೇಗೆ ಪ್ರತ್ಯಕ್ಷವಾದರೂ ಅದೇ ರೀತಿ ಸ್ವಾಮಿಯಲ್ಲಿ ಪ್ರತಿಷ್ಠೆ ಆಗಿದ್ದಾರೆ. ಸ್ವಾಮಿಯವರ ಋಷಿಮುನಿಗೆ ಒಂದು 8 ವರ್ಷ ಬಾಲಕದಲ್ಲಿ ಪ್ರತ್ಯಕ್ಷವಾಗಿ ಸ್ವಾಮಿಯವರು ಅದೇ ರೀತಿ ಪ್ರತಿಷ್ಠೆ ಆಗಿದ್ದಾರೆ. ಸ್ವಾಮಿಯನ್ನು ನೋಡೋದಕ್ಕೊಂದು ಸುತ್ತ ಒಂದು 8 ವರ್ಷ ಬಾಲಕ ಹೇಗೆ ಮುಗಿದಾದ ಭಾವ ಕಾಣಿಸುತ್ತು. ಆ ಭಾವದಲ್ಲಿ ಸ್ವಾಮಿಯವರು ಇಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ಏಕಾಂತವಾಗಿ ದರ್ಶನ ಕೊಡ್ತಾ ಇದ್ದಾರೆ. ಪದ್ಮಾವತಿ ತಾಯಿಯಾರಿಲ್ಲ. ಈ ಕ್ಷೇತ್ರದಲ್ಲಿ ಸ್ವಾಮಿಯವರು ಬಾಲಕನಾಗಿದ್ದರಿಂದ ಸ್ವಾಮಿಯವರು ಏಕಾಂತವಾಗಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಸ್ವಾಮಿಯರ ಕ್ಷೇತ್ರದಲ್ಲಿ ಬಾಲಕನಾಗಿದ್ದ ಬಾಲ ಶ್ರೀನಿವಾಸ ಅಂತ ಒಂದು ಹೆಸರಿದೆ. ಈ ಕ್ಷೇತ್ರದಲ್ಲಿ ಸ್ವಾಮಿಯವರ ಏನಾದ್ರು ಸಂಕಲ್ಪ ಮಾಡ್ಕೋಬೇಕಂದ್ರೆ ನಮ್ಗೇನಾದ್ರು ಇಷ್ಟಾರ್ಥಗಳು ನಡೆದಿಲ್ಲ ಅಂದ್ರೆ ಸರಿ ಆ ಇಷ್ಟಾರ್ಥಗಳನ್ನೆಲ್ಲ ನಡೆಸ್ಕೊಡ್ತಾರೆ. ಅದೇ ರೀತಿಯಾಗಿ ಯಾವುದೇ ತರ ಕಲ್ಯಾಣ ಸಂಬಂಧ ದೋಷಗಳು ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂದ್ರೆ ಕಲ್ಯಾಣ ಸುಸೂತ್ರವಾಗಿ ನಡೆಸ್ಕೊಡ್ತಾರೆ. ಸಂತಾನದ ವಿಶೇಷ ಪ್ರಾರ್ಥನೆ ಉಂಟು. ಸಂತಾನಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಬೇಕು, ಸಂತಾನಗಳ ಪ್ರಾಪ್ತಿ ಆಗುತ್ತೆ. ಸ್ವಾಮಿಯವರ ಕ್ಷೇತ್ರದಲ್ಲಿ ಬಾಲ ಶ್ರೀನಿವಾಸನಾಗಿ ಇಲ್ಲಿ ದರ್ಶನ ಕೊಡ್ತಾ ಇದ್ದಾರೆ. ಮಂಗಳಾಶಾಸನಪರೈಃ ಮದಾಚಾರ್ಯ ಗೌತಮೈಃ ಸರ್ವೇಶ್ವರ ಮೂರ್ವೇದಾಚಾರ್ಯೈಃ ಸಕೃತಾಯಾಸ್ತು ಮಂಗಳಂ.